ನೀಟ್ ಹಾಗೂ ಸಿಬಿಎಸ್ಇ ಪರೀಕ್ಷೆಗಳಲ್ಲಿನ ಅವಾಂತರಕ್ಕೆ ಧಾರವಾಡದಲ್ಲಿ ಆಕ್ರೋಶ. ಇತ್ತೀಚೆಗೆ ನಡೆದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಸಿಬಿಎಸ್ಇ ಪರೀಕ್ಷೆಗಳಲ್ಲಿನ ಅವಾಂತರ ಖಂಡಿಸಿ ಹಾಗೂ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸೇರಿ ಎನ್ಟಿಎ ರದ್ದು ಮಾಡುವಂತೆ ಆಗ್ರಹಿಸಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಬೀದಿಗೆ ಇಳಿದು ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಕಲಾಭವನದಿಂದ ಸುಭಾಷ್ ರಸ್ತೆಯ ವಿವೇಕಾನಂದ ವೃತ್ತದವರೆಗೆ ಎಐಡಿಎಸ್ಒ ಸಂಘಟನೆ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ಪ್ರತಿಭಟನಾ ಮೆರವಣಿಗೆ ಉದ್ದಕ್ಕೂ ವಿದ್ಯಾರ್ಥಿಗಳು ಕೇಂದ್ರ ಶಿಕ್ಷಣ ಸಚಿವ ಹಾಗೂ ಎನ್ಟಿಎ ವಿರುದ್ಧ ಧಿಕ್ಕಾರ ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದರು. ನೀಟ್ ಯುಜಿ ಪರೀಕ್ಷೆಯಲ್ಲಿ ನಡೆದ ಅವಾಂತರಗಳಿಗೆ ಕೋಚಿಂಗ್ ಮಾಫಿಯಾಗಳೇ ಕಾರಣ. ಕೋಚಿಂಗ್ ಮಾಫಿಯಾ ಕೈಗೊಂಬೆಯಾಗಿ ಎನ್ಟಿಎ ಕೆಲಸ ಮಾಡ್ತಾ ಇದೆ. ಭ್ರಷ್ಟಾಚಾರವನ್ನ ತಡೆಗಟ್ಟುತ್ತೇವೆ ಎಂಬ ನೆಪದಲ್ಲಿ ಮೊದಲ ಬಾರಿಗೆ ನೀಟ್ ಪರೀಕ್ಷೆಯನ್ನ ಜಾರಿಗೊಳಿಸಿದಾಗಲೇ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯಿಂದ ಹೋರಾಟಗಳು ನಡೆದಿತ್ತು. ಇದು ಒಂದು ವರ್ಷಕ್ಕೆ ಕೋಚಿಂಗ್ ಇಂಡಸ್ಟ್ರಿಗಳ ಟರ್ನ್ ಓವರ್ 60,000 ಕೋಟಿ ರೂಪಾಯಿಗಳಷ್ಟಿದ್ದು 2030 ಹೊತ್ತಿಗೆ ಅದು 1 ಲಕ್ಷ ಕೋಟಿಗೂ ತಲುಪಲಿದೆ. ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಒಂದು ಕುಟುಂಬ ನೀಟ್ ಕೋಚಿಂಗ್ ಪಡೆಯಲು ವರ್ಷಕ್ಕೆ 1.5 ಲಕ್ಷದಿಂದ 3.5 ಲಕ್ಷದವರೆಗೆ ಹಣ ಸುರಿಯಬೇಕು. ಆದರೆ ಭಾರತದಲ್ಲಿನ ಕೇವಲ 17% ಕುಟುಂಬಗಳು ಮಾತ್ರ 3 ಲಕ್ಷಕ್ಕೂ ಹೆಚ್ಚು ವಾರ್ಷಿಕ ಆದಾಯ ಹೊಂದಿವೆ. ಇನ್ನುಳಿದ 83% ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಕೋಚಿಂಗ್ನ ಹತ್ತಿರವೂ ಸುಳಿಯಲು ಸಾಧ್ಯವಿಲ್ಲ. ಪ್ರತಿ ವರ್ಷವೂ ಕೆಲವು ಕೋಚಿಂಗ್ ಕಂಪನಿಗಳಿಗೆ 50ರಿಂದ 60ರಷ್ಟು ಅಖಿಲ ಭಾರತ ರ್ಯಾಂಕರ್ಗಳು ಸೇರ್ಪಡೆಯಾಗುತ್ತವೆ. ಅಂದರೆ ನೀಟ್ನಂತಹ ಪರೀಕ್ಷೆಗಳನ್ನು ನಿಯಂತ್ರಿಸುತ್ತಾ ಇರುವುದೇ ಇಂತಹ ಕೋಚಿಂಗ್ ಕಂಪನಿಗಳು. ಎನ್ಟಿಎ ಈ ಕೋಚಿಂಗ್ ಮಾಫಿಯಾಗಳ ಕೈಗೊಂಬೆಯಾಗಿದೆ ಎಂದು ಕಿಡಿಕಾರಿದರು. ಈ ಕೂಡಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಹಾಗೂ ಎನ್ಟಿಎ ರದ್ದು ಮಾಡಬೇಕು ಎಂದು ಆಗ್ರಹಿಸಿದರು. ಒಂದು ವೇಳೆ ನಿರ್ಲಕ್ಷ್ಯ ತೋರಿದಲ್ಲಿ ಉಗ್ರವಾದ ಹೋರಾಟಕ್ಕೆ ಮುಂದಾಗುವುದು ಈ ಎಚ್ಚರಿಕೆಯನ್ನ ನೀಡಿದರು. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಪ್ರಶಾಪ ಟಿವಿ, ಧಾರವಾಡ. ಅನುಕೂಲ ಮಾಡಕ್ ತಂದ್ಕೊಟ್ಟಿರುವಂತ ಪರೀಕ್ಷೆ ಅಲ್ಲ. ಅದಕ್ಕೆ ಕೆಲವು ಅಂಕಿಅಂಶಗಳನ್ನ ನಿಮ್ಮ ಮುಂದೆ ಇಡಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಗಮನಿಸ್ತಾ ಇರ್ಬೋದು, ಇಡೀ ದೇಶದಲ್ಲಿ ಇವತ್ತು ನಾನು ಡಾಕ್ಟರ್ ಆಗಬೇಕು ಅಂತ ಹೇಳಿದ್ರೆ, ನೀಟ್ ಪರೀಕ್ಷೆ ಕ್ರ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ, ಕೋಚಿಂಗ್ ಇಂಡಸ್ಟ್ರಿ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಯಾವ ಒಬ್ಬ ವಿದ್ಯಾರ್ಥಿನೂ ಕೂಡ ಕ್ರ್ಯಾಕ್ ಮಾಡೋದು ಸುಲಭ ಇಲ್ಲ. ಸಿಇಟಿ ಆಗಿದ್ರೆ ವಿದ್ಯಾರ್ಥಿಗಳೇ ಕಷ್ಟಪಟ್ಟು ಓದಿ ಪ್ರಿಪೇರ್ ಆಗಿ ಪಾಸ್ ಆಗೋದಿತ್ತು. ಆದ್ರೆ ನೀಟ್ ಎಕ್ಸಾಮ್ ಹಾಗಿಲ್ಲ, ನೀವು ಕೋಚಿಂಗ್ ಹೋಗಲೇಬೇಕು ಅಂತ ಒಂದು ಪರಿಸ್ಥಿತಿಯನ್ನ ಇವತ್ತು ಸರ್ಕಾರಗಳು ತಂದಿಟ್ಟಿದ್ದಾರೆ. ಯಾರಿಗ್ ಲಾಭ ಅದರಿಂದ? ನಮ್ಮ ಅಪ್ಪ ಅಮ್ಮಂದ್ರಿಗೆ ಲಾಭನಾ? ಇದೇ ಕಷ್ಟಪಡುವಂತ ತಂದೆ ತಾಯಂದ್ರೆ ಇವತ್ತು ಆ ಕೋಚಿಂಗ್ ದುಡ್ಡು ಸುರಿಯುವಂತ ಪರಿಸ್ಥಿತಿನ ಇದೇ ಸರ್ಕಾರಗಳು ತಂದಿಟ್ಟಿದ್ದಾರೆ. ಇವತ್ತು ಇಡೀ ದೇಶದಲ್ಲಿ ಕೋಚಿಂಗ್ ಇಂಡಸ್ಟ್ರಿ ಯಾವ ದೊಡ್ಡ ಮಟ್ಟಿಗೆ ಇವತ್ತು ದೊಡ್ಡ ಬಿಸ್ನೆಸ್ ಆಗಿದೆ ಅಂತ ಹೇಳಿದ್ರೆ, ಒಂದು ವರದಿ ಹೇಳುವಂಥದ್ದು ಇಡೀ ದೇಶದಲ್ಲಿ ಒಂದು ವರ್ಷಕ್ಕೆ ಸದ್ಯಕ್ಕಿರುವಂತ ಟರ್ನ್ ಓವರ್ ಅದು ಇವತ್ತು ಶಿಕ್ಷಣ ಕ್ಷೇತ್ರ ಸೇವಾ ಕ್ಷೇತ್ರ ಉಳ್ಕೊಂಡೇ ಇಲ್ಲ. ಅದೊಂದು ಉದ್ಯಮ ಆಗಿ ಬದಲಾಗುತ್ತಿದೆ. ಒಂದು ವರ್ಷಕ್ಕೆ ಇಡೀ ದೇಶದಲ್ಲಿ 60,000 ಕೋಟಿ ಟರ್ನ್ ಓವರು ಇಂಥ ಪರೀಕ್ಷೆಗಳಿಂದ ಕೋಚಿಂಗ್ ಇಂಡಸ್ಟ್ರಿಗಳು ಲಾಭ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಅಲ್ಲಿ ಅದರ ಪರಿಣಾಮ ಏನು? ಇದುವರೆಗೂ ಕೂಡ ಕಳೆದ 10 ವರ್ಷದಲ್ಲಿ 1,50,000 ವಿದ್ಯಾರ್ಥಿಗಳ ಸಾವು. ಸ್ನೇಹಿತರೆ, ಇಲ್ಲಿ ಇವತ್ತು ಆನ್ ಆನ್ ಆವರೇಜ್